ಇದನ್ನೇನಾದರೂ ನಾನ್ ವೆಜ್ ರೆಸಿಪಿ ಅಂದ್ಕೊಂಡ್ರ? ಸಿಂಪಲ್ ವೆಜಿಟೇಬಲ್ ಕೋಫ್ತಾ ಕೋರ್ಮಾ ಕರಿ, ನೀವೆಂದಿಗೂ ತಿಂದಿರದ ರುಚಿ. ಈಗ ಈ ತರಕಾರಿಯ ಸೀಸನ್ ತುಂಬ ಇದೆ. ಒಂದೇ ಥರದ ರೆಸಿಪಿ ಮಾಡಿ ತಿನ್ನೋದು ಬದಲು ಈ ಹೊಸ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಒಂದು ಎಳೆ ಹಲಸಿನಕಾಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಎಳೆ ಹಲಸಿನಕಾಯಲ್ಲಿ ಜಾಸ್ತಿ ಅಂಟಿರೋದಿಲ್ಲ. ಇದನ್ನು ಕಟ್ ಮಾಡಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕುಡ್ಗಲಲ್ಲೇ ಕಟ್ ಮಾಡಬೇಕು. ಚಾಕುಕ್ಕಿಂತ ಕುಡ್ಗಲಲ್ಲಿ ಬೇಗ ಆಗುತ್ತೆ, ಸಿಪ್ಪೆ ತೆಗೆಯೋಕ್ಕೂ ಕೂಡ ಸುಲಭ ಆಗುತ್ತೆ. ನೋಡಿ, ಸ್ವಲ್ಪ ಕೂಡ ಈ ಕುಡ್ಗಲ್ಲಿಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬೇಗ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡೋದೇ ಕೆಲಸ ಇದು. ಹಲಸಿನಕಾಯಿ ಎಷ್ಟೇ ಸ್ವಲ್ಪ ದೊಡ್ಡದಾಗಿದ್ರೂ ಅದರ ಸಿಪ್ಪೆನೇ ಸುಮಾರು ಹೊರಟೋಗ್ಬಿಡುತ್ತೆ. ಹಾಗಾಗಿ ಅಂಟು ಹೋಗಬೇಕಂದ್ರೆ ಸ್ವಲ್ಪ ಉಪ್ಪು ಬೆರೆಸಿರುವ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಟ್ಗತ್ತಿ ಸಹಾಯದಿಂದ ಕಟ್ ಮಾಡಿದರೆ ಹಲಸಿಕಾಯಿ ನೀಟಾಗಿ ಬೇಗನೆ ಕೆಲಸ ಮುಗಿಯುತ್ತೆ. ಈಗ ನೋಡಿ, ಎಲ್ಲ ಹಲಸಿಕಾಯಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ರೌಂಡ್ ಚೆನ್ನಾಗಿ ಪಾತ್ರೆಯಲ್ಲಿ ಹಾಕಿ ನೀರಲ್ಲಿ ತೊಳೆದು ನಂತರ ಕುಕ್ಕರ್ ತೊಗೊಂಬಿಡಿ. ಕುಕ್ಕರಲ್ಲಿ 2 ಅಥವಾ 3 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಆದಷ್ಟು ನಾವು ಮಾಡುವ ರೆಸಿಪಿಗೆ ಮೆತ್ತಗಾಗಿ ಬೆಂದಿರಬೇಕು. ನಾವು ಈ ಹಲಸಿಕಾಯನ್ನು ಬಳಸಿ ಆಗಲೇ ನಮ್ಮ ಪೇಜಲ್ಲಿ 2 ರೆಸಿಪಿನ ನಾವು ಶೇರ್ ಮಾಡಿದ್ದೀವಿ. ಪಲ್ಯ ಮತ್ತು ಸಾಂಬಾರ್ ರೆಸಿಪಿನ ಶೇರ್ ಮಾಡಿದ್ದೀವಿ. ಇದು ಡಿಫ್ರೆಂಟಾಗಿರುತ್ತೆ, ನೀವು ಎಂದಿಗೂ ತಿಂದಿರದ ರುಚಿ ಇದು. ಇದಕ್ಕೆ ಬೇಕಾಗುವ ಕೊತ್ತಂಬರಿ ಈರುಳ್ಳಿಯನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬರೋಣ. ಈ ಒಂದು ಮೆಟ್ಕತೆಯಲ್ಲಿ ಎಲ್ಲವೂ ನೀಟಾಗಿ ಸಣ್ಣದಾಗಿ ಕಟ್ ಆಗುತ್ತೆ. ನೋಡಿ, ಇಲ್ಲಿ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಸಿಮೆಣಸಿಕಾಯಿ 1 ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಇದೆ, ಅಚ್ಕಾರದ ಪುಡಿ ಕೂಡ ಹಾಕ್ತೀನಿ. ಹಾಗಾಗಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಷ್ಟು ಸಣ್ಣದಾಗಿ ಕಟ್ ಆದರೆ ಸಾಕಾಗುತ್ತೆ. ಈಗ ಬೆಳ್ಳುಳ್ಳಿ 1 ದಪ್ಪ ಗೆಡ್ಡೆ ಹಾಗೆ ಒಂದು ಸಣ್ಣ ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಹೆರ್ಕೊಂಬಿಡೋಣ. ಪೇಸ್ಟ್ ಇದ್ದರೆ ಪೇಸ್ಟನ್ನು ಹಾಕ್ಬೋದು ನೀವು. ಯಾವುದೇ ಒಂದು ರೆಸಿಪಿಗೆ ಅವಾಗೆ ಈ ರೀತಿ ತುರಿದು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ನಾವು ಯಾವುದೇ ಅಡುಗೆಗಾದರೂ ಅವಾಗೆ ತುರಿದು ಅಥವಾ ಪೇಸ್ಟ್ ಮಾಡಿ ಹಾಕಿರ್ತೀನಿ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ ಥರ ರೆಡಿ ಆಯಿತು. ಈರುಳ್ಳಿ ಕೂಡ ಒಂದು ದಪ್ಪದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲವೂ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಲಸಿಕಾಯಿ ಕೂಡ 3 ವಿಷಲ್ ತೊಗೊಂಡಿದ್ರಿಂದ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ನೀರನ್ನು ಬಸ್ಕೊಂಡು ಬಿಡೋಣ. ಸ್ವಲ್ಪನೂ ಇಲ್ಲದೆ ಇದನ್ನು ಚೆನ್ನಾಗಿ ಬಸ್ಕೊಂಡು ಈ ರೀತಿ ಅಗಲವಾದ ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸೂಸಲು ಬರ್ತಾ ಇದೆ ನೋಡಿ. ಇವತ್ತು ನಾವು ಮಾಡೋಕ್ಕೆ ಹೊರಟಿರುವ ಕೋಫ್ತಾ ಕರಿಗೆ ಸಖತ್ತಾಗಿ ಇದು ರೆಡಿಯಾಗಿದೆ. ನಾವು ಇದನ್ನು ಸ್ನ್ಯಾಶ್ ಮಾಡ್ಕೊಳ್ಳೋದ್ರೆ ಸ್ನ್ಯಾಶರ್ ಇದ್ದರೆ ನೀವು ತೊಗೊಳ್ಳಿ, ಇಲ್ಲಾಂದರೆ ಪೋರ್ಕ್ ಸ್ಪೂನಿಂದ ತುಂಬ ಚೆನ್ನಾಗಿ ಅದು ಸ್ನ್ಯಾಶ್ ಆಗುತ್ತೆ. ಮೆತ್ತಗಾಗಬೇಕದು, ಸ್ವಲ್ಪನೂ ಕೂಡ ಅದರದ್ದು ಬಿಡಿಯಾಗಿ ಇರಬಾರ್ದು. ಈ ರೀತಿಯಾಗಿ ಪೋರ್ಕ್ ಸ್ಪೂನಿಂದ ಮಾಡ್ಕೊಂಬಿಡಿ. ನಂತರ ಇದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಟ್ ಮಾಡಿರುವ ಐಟಮನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣಸಿನಕಾಯಿ, ಅದಾದಮೇಲೆ ಈರುಳ್ಳಿಯನ್ನು ಸ್ವಲ್ಪನೇ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಅಚ್ಕಾರಿದ ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ, ನಂತರ ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ಇದಕ್ಕೆ. ನಾವು ಸಾಮಾನ್ಯವಾಗಿ ಕೈಮಾ ಉಂಡೆಗಳನ್ನು ಮಾಡುವಾಗ ಈ ರೀತಿ ಡ್ರೈ ಆಗಿ ನಾವು ಉಂಡೆ ಕಟ್ಟಿರ್ತೀವಿ. ಹಾಗೆ ಹಾಕಿದಾಗ ನಾವು ಗ್ರೇವಿಲಿ ಒಡೆಯೋದಿಲ್ಲ ಅಂತ ಇದನ್ನು ಕೂಡ ಸ್ವಲ್ಪನೂ ನೀರು ಹಾಕದೆ ನಾವು ಕಲಿಸ್ಕೋಬೇಕು. ನೋಡಿ, ಹದವಾಗಿ ಬಂದಿದೆ. ಉಂಡೆ ಕಟ್ಟೋಕ್ಕೆ ರೆಡಿ ಇದೆ. ಇವಾಗ ನಮಗೆ ಬೇಕಾದ ಹದದಲ್ಲಿ ಉಂಡೆಯನ್ನು ಕಟ್ಕೊಳ್ಬೇಕು. ಈಗ ನೋಡಿ, ನಾನು ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಆದಷ್ಟು ರೌಂಡಾಗಿ 2 ಕೈಯಿಂದ ರೌಂಡಾಗಿ ನಾವು ಉಂಡೆಗಳನ್ನು ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಸೈಜ್ ಮಾಡಬಾರ್ದು, ಮೀಡಿಯಮ್ ಗಾತ್ರದಲ್ಲಿ ಎಲ್ಲ ಉಂಡೆನೂ ರೆಡಿ ಮಾಡಿ ಈ ರೀತಿ ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ಈ ಸಿಂಪಲ್ ತರಕಾರಿಯಲ್ಲಿ ಇಷ್ಟೊಂದು ರುಚಿಯಾಗಿರುವ ಕರಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನಾನು ಈ ವಿಧಾನದಲ್ಲಿ ಬಾಲ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಬಾಲ್ಸ್ ರೆಡಿಯಾಗಿದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನೋಡಿ. ಕಾದಿರುವ ಎಣ್ಣೆಗೆ ನಾವು ಇದನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಡಿ. ನಂತರ ಯಾಕಂದರೆ ಚೆನ್ನಾಗಿ ಬೇಯಬೇಕಿದು. ದೊಡ್ಡ ಉರಿಯಲ್ಲಿಟ್ಟರೆ ಸ್ವಲ್ಪ ಒಳಗಡೆ ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕೆಂಪಗೆ
ಜಾಮೂನ್ ಥರ ನಾವು ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಕರ್ಕೋಬೇಕಾಗುತ್ತೆ. ನೀವಿದನ್ನು ಕೋಫ್ತದಲ್ಲೇ ಹಾಕಿ ತಿನ್ನಬೇಕಾಗಿಲ್ಲ, ಈ ರೀತಿ ವಡೆ ರೀತಿಯೂ ಕೂಡ ಮಾಡಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಹಲಸಿನಕಾಯಿಯಲ್ಲಿ ಡಿಫ್ರೆಂಟ್ ರುಚಿ ಸಿಗುತ್ತೆ ನಿಮಗೆ. ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಹಾಗೆ ತಿಂದುಬಿಡ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ನಾನಿಲ್ಲಿ ಒಂದು ರೌಂಡ್ ಗರಿಗರಿಯಾಗಿ ಕೆಂಪಗೆ ಬೇಯಿಸ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿದೆ ನೋಡಿ. ಇದನ್ನು ಇವಾಗ ಒಂದು ಪ್ಲೇಟಿಗೆ ತಗೊಂಬಿಡೋಣ. ಇದೇ ರೀತಿಯಾಗಿ ಇನ್ನೊಂದು ರೌಂಡನ್ನು ಕೂಡ ಕರೆದು ಎತ್ತಿಟ್ಕೊಂಬಿಡೋಣ. ಸಣ್ಣದಾಗಿರುವ ಒಂದು ಹಲಸಿನಕಾಯಿ ತೊಗೊಂಡ್ರೆ ಒಂದು ಕೋಫ್ತಾ ಕರಿಗೆ ಕರೆಕ್ಟ್ ಆಗುತ್ತೆ. ಇವಾಗ ನೋಡಿ ಇದು ರೆಡಿ ಆಯಿತು. ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಕೆಂಪಗೆ ಬೆಂದಿದೆ ನೋಡಿ. ಒಳಗಡೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಸ್ವಲ್ಪನೂ ಹಸಿ ಅಂಶ ಇಲ್ಲ. ತುಂಬ ಚೆನ್ನಾಗಿ ಸೇಮ್ ಪಕೋಡ ಟೈಪು ಬೆಂದಿದೆ. ಅದೇ ಎಣ್ಣೆಯಲ್ಲಿ ಕರೆದಿರುವ ಈರುಳ್ಳಿ ಒಂದು ಎರಡು ಈರುಳ್ಳಿನ ಕರೆದುಬಿಟ್ಟು ಹಾಕ್ತಾಯಿದ್ದೀನಿ. ಅದೇ ಬಿಸಿ ಎಣ್ಣೆಯಲ್ಲಿ ಕರೆದು ಹಾಕ್ತಾಯಿದ್ದೀನಿ. ನೆನೆಸಿರುವ 15 ಗೋಡಂಬಿ, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಕಲರ್ಗೆ ತಕ್ಕ ಹಾಗೆ ಒಂದು 6ರಿಂದ 7 ಬ್ಯಾಡಗಿ ಮೆಣಸಿಕಾಯಿ ನೆನೆಸಿ ಹಾಕ್ಕೋಬೇಕು. ಒಂದು ದಪ್ಪದ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಅರ್ಧ ಬೌಲ್ ಗಟ್ಟಿ ಮೊಸರನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಕೊಡುತ್ತೆ ನೋಡಿ. ಈ ರೀತಿ ನೈಸಾಗಿ ಪೇಸ್ಟ್ ಆಗಬೇಕು. ಈಗ ನೋಡಿ ನಮ್ಮ ಗ್ರೇವಿಗೆ ಬೇಕಾಗುವ ಎಲ್ಲ ಐಟಮ್ ರೆಡಿ ಆಯಿತು. ಒಂದು ಅಗಲವಾದ ಕಡಾಯಿ ತೊಗೊಂಡು ಕಾದಿರುವ ಒಂದು ಸೌಟ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದಕ್ಕೀಗ ಜಜ್ಜಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿರೋ ಮಸಾಲವನ್ನು ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೀಗ ನಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೋ ಅಷ್ಟು ನೀರನ್ನು ಮಾತ್ರ ಮಿಕ್ಸ್ ಮಾಡಿಕೊಳ್ಬೇಕು. ಆದಷ್ಟು ಗಟ್ಟಿಯಾಗಿರಬೇಕು ಈ ಗ್ರೇವಿ. ಇದು ಅನ್ನಕ್ಕೆ, ಚಪಾತಿ, ಪರೋಟಾಗೆ, ಗೀ ರೈಸ್ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಉಪ್ಪನ್ನು ಕೂಡ ಹೀಗೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ 1 ಚಮಚದಷ್ಟು ಗರಂ ಮಸಾಲ, 1 ದೊಡ್ಡ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ಪೈಸಸ್ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಪ್ಲೇಟನ್ನು ಮುಚ್ಚಿ. ಇವಾಗ ನೋಡಿ ಈ ಗ್ರೇವಿ ಕುದೀತಾ ಇದೆ, ಗಮ್ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ. ಈ ಸಮಯದಲ್ಲಿ ಹಲಸಿಕಾಯಿ ಬಾಲ್ಸ್, ಅಂದರೆ ನಾವು ಕೋಫ್ತಾ ಮಾಡೋಕ್ಕೆ ಬಾಲ್ಸ್ ರೆಡಿ ಮಾಡಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದ್ರು ಕೂಡ ಒಂದು ಕೂಡ ಓಪನ್ ಆಗೋದಿಲ್ಲ, ಯಾಕಂದರೆ ಬಾಲ್ಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು 1 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಬಿಡೋಣ. ಈಗ ನೋಡಿ 1 ನಿಮಿಷ ಆಗಿದೆ. ನಮ್ಮ ರುಚಿಕರವಾಗಿರುವ ಕೋಫ್ತಾ ಕೋರ್ಮಾ ಕರಿ ರೆಡಿ ಆಯಿತು. ನೀವು ಎಂದಿಗೂ ತಿಂದಿರದ ರುಚಿ ಇದು. ವಿಡಿಯೋ ಸ್ವಲ್ಪ ಲಾಂಗ್ ಆದರೂ ರೆಸಿಪಿ ಡಿಫ್ರೆಂಟ್ ಆಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ ಸ್ನೇಹಿತರೆ. ಹಲಸಿನಕಾಯಿಲಿ ಒಂದೇ ಥರ ರೆಸಿಪಿ ಮಾಡಿ ತಿಂತೀರಲ್ವಾ, ಈ ಒಂದು ಕೋಫ್ತಾ ಕೋರ್ಮಾ ಕರಿನ ಮಾಡಿ ನೋಡಿ, ಮತ್ತೆ ಮಾಡಿ ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಈಗ ಬಿಸಿ ರೈಸ್ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೆ. ನೀವು ಬೇಕಿದ್ರೆ ಪರೋಟ, ಗೀ ರೈಸು ಅಥವಾ ಚಪಾತಿ ಜೊತೆಗೂ ಕೂಡ ತಿನ್ಬೋದು. ಕೋಫ್ತಾನ ಈಗ ಓಪನ್ ಮಾಡ್ತಾ ಇದ್ದೀನಿ. ಸಖತ್ ರುಚಿ ಇತ್ತು. ಅನ್ನದ ಜೊತೆಗೆ ಈ ರೀತಿ ಕಲಸಿ ತಿಂತಾ ಇದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಏನೋ ಒಂದು ಡಿಫ್ರೆಂಟ್ ರುಚಿಯಲ್ಲಿ ನೀವು ಇದನ್ನು ಸವಿಬಹುದು. ಇವತ್ತಿನ ಹೊಸ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.